ಇವರಿಗೆ ನಮಗೆ ಪಾಠ ಹೇಳುವಂಥ ನೈತಿಕ ಹಕ್ಕನ್ನು ಈ 4 ಜನ ಮುಖ್ಯಮಂತ್ರಿಗಳು ಅಥವಾ BJP ಪಕ್ಷ ಅಥವಾ ಈಗ ಯಾರ್ಯಾರು ಇವತ್ತು ಈ ವಿಚಾರದಲ್ಲಿ ಮಾತಾಡಿದಾರೆ, ಅಶೋಕ್ ಅವರು ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, CT ರವಿ ಅವರು ಇರ್ಬೋದು, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಥವಾ ರಾಘವೇಂದ್ರ ಇರ್ಬೋದು, ಇವ್ರು ಯಾರು ಕೂಡ ನೈತಿಕವಾಗಿ ನಿಮಗೆ ನಮ್ಮ ವಿರುದ್ಧ ಮಾತಾಡುವಂಥ ಒಂದು ನೈತಿಕ ಶಕ್ತಿ ನಿಮಗಿಲ್ಲ ಅಂತ ನಾನು ಹೇಳ್ತೀನಿ. ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಹಿಂದೆ 9 ವರ್ಷ ಆಡಳಿತ ಮಾಡಿದ್ದೀರಿ, ಆ ಕಾಲದಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ನಾನು ಅವರಿಗೆ ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಒಂದು ವಿಡಿಯೋ ಇದೆ ನನ್ನ ಹತ್ರ. ಅನಂತಕುಮಾರ್ ಅವರು ಬದುಕಿದ್ದಾಗ ಯಡಿಯೂರಪ್ಪ ಅವರು ಮತ್ತು ಅನಂತಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಇದನ್ನು ನಿಮಗೂ ಕಳಿಸ್ತೀನಿ ಮಾಧ್ಯಮದವ್ರಿಗೆ. ದೆಹಲಿಗೆ ಹಣ ಕೊಟ್ಟಿರೋದ್ರ ಬಗ್ಗೆ ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪ ಅವರು 1000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೇನು ಲೆಕ್ಕ ಬರೆದಿಟ್ಕೊಳ್ಳೋಕ್ಕಾಗತ್ತಾ? ಇಂತೆಲ್ಲ ಮಾತಾಡಿರ್ತಕ್ಕಂಥ ವಿಡಿಯೋನ ಇವತ್ತು ನಿಮಗೆ ಮಾಧ್ಯಮಗಳ ಮುಖಾಂತರ ಹಳೆಯ ವಿಡಿಯೋನ ನಿಮಗೆಲ್ಲ ಕೂಡ ಕೊಡ್ತೀನಿ. BJP ಪಕ್ಷದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ, ಆಗ ಅವರಿಬ್ಬರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು. ಅಂದರೆ 6-7 ವರ್ಷದ ಹಳೆಯ ಕಥೆ ಇದು. ಇದನ್ನು ಕೂಡ ಕಳಿಸ್ತೀನಿ, ನಿಮಗೆಲ್ಲ ಕಳಿಸ್ತೀನಿ. ಈಗ BJP ಅವರು ಯಾರ್ಯಾರು ಇವತ್ತು ಮಾತಾಡಿದಾರಲ್ಲ, ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಹಣ ಕಲೆಕ್ಟ್ ಮಾಡಿದೆ ಅಂತ, ಅವರು ಇದಕ್ಕೆ ಉತ್ತರ ಕೊಡಲಿ. BJP ಅವ್ರ ಉದ್ಯೋಗನೇ ಅದು. 2008ರಿಂದ 13ವರೆಗೂ ಮತ್ತು 19ರಿಂದ 23ವರೆಗೂ ಏನೇನು ನಮ್ಮ ರಾಜ್ಯದಿಂದ ಲೂಟಿ ಮಾಡಿದ್ರು ಅದನ್ನೆಲ್ಲ ಕೂಡ ತಗೊಂಡೋಗಿ ಬೇರೆ ಬೇರೆ ರಾಜ್ಯಗಳು, BJP ಪಕ್ಷ ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಆಗ್ತಿತ್ತಲ್ಲ ಅಲ್ಲಿಗೆ BJP ಅಭ್ಯರ್ಥಿಗಳಿಗೆ ಯಾರ ಮುಖಾಂತರನೋ ಕೊಡ್ತಾಯಿದ್ರು, ಪಕ್ಷದ ಮುಖಾಂತರನೋ ಅಥವಾ ಇವ್ರು ಹೇಳಿದವ್ರು ಕಳಿಸ್ತಾಯಿದ್ರು, ಮಾಡ್ತಾಯಿದ್ರು. ಇವರು ನಮಗೆ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡ್ತಾರೆ ಅಂತೇಳಿ ನಾಚಿಕೆ ಇಲ್ಲದೆ ಇವರು ಮಾತಾಡ್ತಾರೆ. ಅವರು ಮಾಡಿರ್ತಕ್ಕಂಥದ್ದು ನಿಮಗೆ ನೋಡಿ, ವಿಡಿಯೋನು ಕಳಿಸಿದ್ದೀನಿ, ಮತ್ತು ಇದಕ್ಕೆ ಉತ್ತರನೂ ಕೊಡಬೇಕು ಅಂತ ನಾವು ಅವ್ರಿಗೆಲ್ಲ ಕೇಳ್ಕೊಳ್ತೀವಿ.